ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಷಯ ಪಾಡಿಲ್ಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ VSB. ದೋಸ್ತ, ಇಲ್ಲಿವರೆಗೂ ನೀವು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅಂತೇಳಿ ನಾ ಎಲ್ಲೆಲ್ಲಿ ಹೋಗತ್ತಿದ್ನೋ ಅದನ್ನೆಲ್ಲ ಅಪ್ಡೇಟ್ ಹಾಕಿದ್ದೀನಿ. ಇವಾಗ ಏನು ಅಪ್ಡೇಟ್ ಕೊಡೋದೈತಿ ಅಂದ್ರೆ UPದೊಳಗೆ ಒಂದು ಯಾವುದೋ ಕಾನ್ಪುರ್ ಸಿಟಿ ಒಳಗಿದ್ದೀವಿ. ಈ ಕಾನ್ಪುರದಿಂದ ನಾವು ಉಜ್ಜಯಿನಿ ಹೊಂಟಿದ್ದೀವಿ. ಉಜ್ಜಯಿನಿ ಮಹಾಕಾಲ ದೇವಸ್ಥಾನಕ್ಕೆ ಹೊಂಟಿದ್ದೀವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡಬೇಕಾಗಿತ್ತು. ಇಷ್ಟು ಟ್ರಿಪ್ ಹೆವಿ ಹೊಂಟೈತಿ ಅಂದ್ರೆ ಬರೀ ಟ್ರಾವೆಲ್ ಮಾಡೋದಾಗೈತಿ ರೀ. ಟ್ರಾವೆಲ್ ಅಂದರೆ ಹೆಂಗೆ ರೀ, ಬರೀ ಗಾಡಿ ಉಳ್ಕೊಂಡೋದು ಹೋಗೋದು. ಅದು ಸುಮಾರು 1,000 ಕಿಲೋಮೀಟ್ರ್ ತನಕ. ಯಾವುದೋ ಒಂದು ಪ್ಲೇಸಿಗೆ ಹೋಗ್ಬೇಕು ಅಂದ್ರೆ ನೀವು 10 ರಿಂದ 8 ತಾಸು ಗಾಡಿ ಒಳಗೆ ಕೊಂಡ್ಬೇಕಾಗೈತಿ. ನಿನ್ನೆ ಕೂಡ ಅಯೋಧ್ಯೆಗೆ ಹೊರಟಿದ್ವಿ ರೀ. ಅಯೋಧ್ಯೆ ಒಳಗೆ ಇಷ್ಟು ಟ್ರಾಫಿಕ್ ಆಯ್ತು ಅಂದ್ರೆ ಅಯ್ಯೋ ಕೇಳ್ತೀರೇನ್ರಿ, ಅಷ್ಟು ದೊಡ್ಡ ಟ್ರಾಫಿಕ್ ಆಯಿತು. ಆದ್ರೂ ಹಂಗೆ ಸಹಿಸ್ಕೊಂಡ. ನಾ ಯಾವತ್ತೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಇಷ್ಟೊಂದು ದೊಡ್ಡ ಟ್ರಾಫಿಕ್ ಎಕ್ಸ್ಪೀರಿಯೆನ್ಸ್ ಯಾವುದು ತೊಗೊಂಡಿಲ್ಲ. ಬಂದು ಎಲ್ಲೋ ಸಿಕ್ಕಂಗಾಗಿತ್ತು. ಆದ್ರೂ ರಾಮನ ದರ್ಶನ ಏನು ತೊಗೊಂಡಿವಲ್ಲ, ಮನಸ್ಸಿಗೆ ಸಮಾಧಾನ ಆಯಿತು. ಸೊ ಬರ್ರಿ ಮತ್ತು ನಾವು ಮಹಾಕಾಲನ ದರ್ಶನವನ್ನು ತಗೋಣ ಅಂತ ಉಜ್ಜಯಿನಿಗೆ ಹೋಗೋಣ ಅಂತ. ಅಲ್ಲಿವರೆಗೂ ಪ್ಲೀಸ್ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಟೈಮ್ ಆಗೈತಿ 6:58 ಈವ್ನಿಂಗ್. ನಾವು ಹೊಂಟೀವಿ ಉಜ್ಜಯಿನಿ ಮಹಾಕಾಲ ದರ್ಶನಕ್ಕೆ. ನಮಗಲ್ಲಿ ಏನು ಬೇಕಾಗೈತಿ, ಮಂಗಳಾರತಿ ಬೇಕಾಗೈತಿ. ಭಸ್ಮ ಮಂಗಳಾರತಿ ಅದನ್ನು ನೋಡ್ಬೇಕಂತೆ ಭಾಳ ಆಸೆ ಐತಿ. ಬಟ್ ಅದೇನು ಸಿಗ್ತಿತ್ತು ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿಂದ ಇನ್ನೂ 10 ತಾಸು ಹೊಸ ಐತಿ. ಅಂದ್ರೆ ನಾವು 5 ಗಂಟೆಗೆಲ್ಲ ಮುಟ್ಟಬಹುದು ಅನ್ನೋ ಒಂದು ಚಾನ್ಸ. ಬಟ್ ಅದು ಎಷ್ಟು ಗಂಟೆಗೆ ಚಾಲು ಆಗ್ತಿದ್ದಾನ? 4 ಗಂಟೆಗೆ. ನೈ ಹೋಗತ್ತೀರಿ ಆಗೋದಿಲ್ಲ, ಬಟ್ ನೋಡೋಣ, ಟ್ರೈ ಮಾಡೋಣ ಅಂತ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ನಾವು ಎಲ್ಲಿದ್ದೀವಿ ಅಂದ್ರೆ ಉಜ್ಜಯಿನಿ ಬೇರೆ. ಅದು ಉಜ್ಜಯಿನಿ ಅಂದ್ರೆ ಅದು ಮಹಾಕಾಲಿ ಟೆಂಪಲ್ ಬರ್ತಿತ್ತು. ಮಹಾಕಾಳ ಭೈರವ್ ಬಂದೀವಿ ನೀವು. ಮಹಾಕಾಳ ಭೈರವ್, ಈ ಕಾಳ ಭೈರಿಗೆ ಭಾಳ ಸ್ಪೆಷಲ್ ಆದಂಥ ಒಂದು ಪ್ರಸಾದ ಕೊಡ್ತಾರಂತ. ಆ ಪ್ರಸಾದ ಇಷ್ಟು ದಿನ ನಾವು ತೊಗೋತಿದ್ವಿ. ಇವತ್ತು ಅವನಿಗೆ ಕೊಟ್ಟ ಅದು ನಾವು ಮತ್ತೆ ವಾಪಸ್ ತೊಗೊಳೋದೈತಿ. ಆ ಪ್ರಸಾದ ಯಾವುದಂತೇಳಿ ಆಮೇಲೆ ತೋರಿಸ್ತೇನೆ ನೀವು ಹೋಗುವಾಗ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನೋಡಿ, ನಾವೆಲ್ಲ ಹಿಂಗೆ ತಯಾರಾಗಿದ್ದೀವಿ. ತಗ ಕುಡಿಯತ್ತಾರ ನೋಡ್ರಿ ಇವ. ಈ ಹುಡುಗ ನೋಡ್ರಿ, ಇನ್ನೂ 20 ಹುಡುಗ. ಆಮೇಲೆ ಎಲ್ಲೊಬ್ಬ ಕೂತ ನೀನಾ ಫೋನ್ದಾಗಿದ್ದಾನು. ನಮ್ಮ ಅಣ್ಣ ಇನ್ನು ಇವರು ಫೋನ್ದಾಗಿದ್ದವರು. ರೆಡಿ ಆಗಿದ್ದೇವೆ. ಇವಾಗ ಜಸ್ಟ್ ಎಲ್ಲಿ ಹೋಗ್ಬೇಕಂದ್ರೆ ಕಾಲಭೈರವ ಹೊಂಟೀವಿ ನಾವು. ಮಹಾಕಾಳೇಶ್ವರ್ಗೆ ಹೋಗೋಕ್ಕಿಂತ ಮೊದಲು ನಾವು ಕಾಲಭೈರವ ಹೊಂಟಿದ್ದೀವಿ. ಕಾಲಭೈರವಾಗಿ ಇಲ್ಲಿ ಹೋಗ್ಬೇಕಂತ ಮೊದಲು, ಅದಕ್ಕೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಹೋಗ್ಬೇಕಂತ ಸ್ಪೆಷಲ್ ಆದಂತಹ ಪ್ರಸಾದವನ್ನು ಅವನಿಗೆ ಅರ್ಪಣೆ ಮಾಡಿ ಆಮೇಲೆ ಮುಂದಿನ ದೇವರಿಗೆ ಹೋಗ್ಬೇಕಂತ. ಅದಕ್ಕೋಸ್ಕರ ನಾವು ಇಲ್ಲಿ ಸುಲಭ ಶೌಚಾಲಯದಾಗ ಎಲ್ಲರೂ ಜಳಕ ಮಾಡಿದ್ವಿ, ಎಲ್ಲ ಫ್ರೆಶ್ ಆದ್ವಿ, ಎಲ್ಲ ಅರಿವುಗಳು ಚೇಂಜ್ ಮಾಡಿದ್ವಿ. ಅಂಬರನ್ನ ಯಾಕೆ ನಾಚಾದಾರ. ಸೊ ಇದನ್ನ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಹೊಂಟಿದ್ದೀವಿ ಆ ಕಡೆ. ಸೊ ಬನ್ರಿ ಎಂಜಾಯ್ ಮಾಡೋಣ ಅಂತ. ಅಂದ್ರೆ ಇದು ನೈವೇದ್ಯ ಕೊಟ್ಟು ಪ್ರಸಾದ ತೊಗೊಳೋದೈತೆ ಅದು. ಸೊ ಬರ್ರಿ ನೋಡೋಣ ಅಂತ ಹೋಗಿ. ಯಾವನ ಅದೇನೋ ಹೇಳ್ತೀರಿ, ವೈದ್ಯ ಅನ್ನೋದದ. ಅವಾಗಲೇ ಹೇಳತ್ತಿದ್ನಲ್ರಿ ಅದನ್ನ, ಒಂದು ದೇವ್ರಿಗೆ ಸ್ಪೆಷಲ್ ನೈವೇದ್ಯ ಅಂತೇಳಿ. ಅದು ನೈವೇದ್ಯ ಇದೆ ನೋಡ್ರಿ. ಇಷ್ಟು ದಿನ ನಾವು ತೊಗೊಳ್ತಿದ್ವಿ, ಇವತ್ತ ಕಾಲಭೈರವನಿಗೆ ಅರ್ಪಿತ.
ಜಸ್ಟ್ ಇವಾಗ ನಾವು ಕಾಲಭೈರೇಶ್ವರಿಗೆ ಹೋಗಿದ್ವಿ. ಕಾಲಭೈರೇಶ್ವರ ವಿಶೇಷವಾದಂತಹ ನೈವೇದ್ಯವನ್ನು ಅವನಿಗೆ ಅರ್ಪಿಸಿದ್ವಿ. ಆ ನೈವೇದ್ಯ ಯಾವುದಪ್ಪ ಅಂದ್ರೆ ಸಾರಾಯಿ ನೈವೇದ್ಯವನ್ನು ಅವ್ರಿಗೆ ಕೊಟ್ಟ ನಾವಿವಾಗ ಮಹಾಕಾಲನಿಗೆ ಹೊಂಟಿದ್ದೀವಿ. ಮಹಾಕಾಲ ಜ್ಯೋತಿರ್ಲಿಂಗ ಏನಿದಾವಲ್ರಿ, ಆ ಜ್ಯೋತಿರ್ಲಿಂಗ ಒಳಗ ಇದು ಒಂದು ಬರ್ತೈತಿ. ಇವಾಗ ನಾವು ಕಾಶಿನೂ ಮುಗಿಸಿದೀವಿ. ಇದು ಎರಡನೇದು ಮಹಾಕಾಲೇಶ್ವರ ಕಡೆ ಹೊಂಟಿದ್ದೀವಿ. ಅದು ಜ್ಯೋತಿರ್ಲಿಂಗದ ನಾ ಮಾಡ್ತಿರೋ ಅಂದ್ರೆ 12 ಜ್ಯೋತಿರ್ಲಿಂಗ ಮಾಡ್ಬೇಕಲ್ಲ. ಆ 12 ಅಂತೂ ನನಗೆ ಯಾವಾಗ ಆಗ್ತಿತ್ತು ಗೊತ್ತಿಲ್ಲ, ಬಟ್ ಇವಾಗ ಒಂದು ಮಾಡಿದ್ದೀನಿ. ಇದು ಸೆಕೆಂಡ. ಇನ್ನೊಂದು ಥರ್ಡ್ ಯಾವ್ದೈತಿ, ಓಂಕಾರೇಶ್ವರಕ್ಕೂ ಹೋಗತ್ತೀವಿ. ಇಲ್ಲಿಂದ 140 ಕಿಲೋಮೀಟರ್ ಐತಿ. ಅದಲ್ಲ ನಂದು ಎರಡನೇದು ಕಾಶಿ ಮತ್ತೆ ಇದು ಮಹಾಕಾಲೇಶ್ವರ. ಮತ್ತೆ ಇದಾದ್ಮ್ಯಾಗ ಓಂಕಾರೇಶ್ವರ ಆಗ್ತೈತಿ. ಉಳಿದು ಏನು 9 ಇರ್ತಾವಲ್ಲ, ಅದು ಯಾವಾಗ ಮಾಡ್ತೀವಿ ಏನೋ ಗೊತ್ತಿಲ್ಲ. ನಿಮ್ಮೆಲ್ಲರ ಕೃಪೆ, ದೇವರ ಆಶೀರ್ವಾದ ಇದೆಲ್ಲ ಇದ್ರೆ ಅದು ಆದಷ್ಟು ಬೇಗ ಆಗ್ತೈತಿ. ಬರ್ರಿ ಮಹಾಕಾಲೇಶ್ವರ ಕಡೆ ಹೋಗೋಣ. ಚಲೋ ಬಾಯ್ ಚಲೋ. ಬಾಯ್ಸ್ ಅಂಡ್ ಗರ್ಲ್ಸ್, ಅಂಡ್ ಫೈನಲಿ ನಮ್ಮ 3ನೇ ಜ್ಯೋತಿರ್ಲಿಂಗ ಓಂಕಾರೇಶ್ವರಕ್ಕೆ ಇವಾಗ ಎಂಟ್ರಿ ಆಗ್ಯಾವಿ. ನಡ್ಕೋತ ಹೊಂಟಿದ್ದೀವಿ ನಾವೆಲ್ಲರೂ. ಸೊ 3ನೇ ಜ್ಯೋತಿರ್ಲಿಂಗವನ್ನು ದರ್ಶನವನ್ನು ತಗೊಂಡು ಪುನೀತರಾಗೋಣಂತ ನಿಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬನ್ರಿ. ಬ್ಯಾಡ್ರಿ ಅಣ್ಣ, ಅಷ್ಟು ದೊಡ್ಡ ವ್ಯಕ್ತಿಗಳು ಆಗಿಲ್ಲ. ಆದ್ಮ್ಯಾಗ ನೋಡ್ಬೇಕಾರೆ ಯಾರು ಸಿಕ್ಕರೆ ಅದು ನಿಮ್ಮ ಕಡೆನೇ ಒಟ್ಟು ಕೊಡಂಗಿಲ್ಲ. ಏನ್ರಿ ಅದು ಸ್ಟಿಕ್ ತಂದೆಲ್ಲ ಬ್ಯಾಗ್ನಾಗ ಐತೆ, ಏನೂ ಇಲ್ಲ. ಆ ಡ್ರೋನ್ ಜೊತೆ ಅದು ಅಲ್ಲೇ ಐತಿ. ಬರೀ ಹೋಗೋಣಂತ ದೇವರಿಗೆ, ದೇವರ ದರ್ಶನವನ್ನು ತಗೋಣಂತ, ಕೈ ಮುಗಿದ ಬರೋಣಂತ, ಲೋಕಕ್ಕೆಲ್ಲ ಚೆನ್ನಾಗಿ ಇಡುವಂತ ಕೇಳ್ಕೊಳ್ಳೋಣ. ನಂಬರ್ ನೋಡ್ರಿ, ಅನ್ಸೋ ಮಟ್ಟಿಗೆ ಅರ್ಧ ಕಿಲೋಮೀಟರ್ ದೂರ ಐತಿ.
ಚುಕ್ಕಿ ಮಾಡ್ಕೋತ ಫೈನಲಿ 3ನೇ ಜ್ಯೋತಿರ್ಲಿಂಗವನ್ನು ನೋಡಿದ್ವಿ. ಇನ್ನೇನಿದ್ರು ಡೈರೆಕ್ಟ್ ಮನೆಗೆ ಹೋಗಿಬಿಡೋದೈತಿ. ಭಾಳ ರಶ್ ಇತ್ತು, ವಿಡಿಯೋ ಮಾಡೋಕ್ಕಂತೂ ಆಗಲಿಲ್ಲ. ವಿಡಿಯೋ ಮಾಡೋಣ ಬೈಯಾಕು ಶುರು ಮಾಡಿದ್ರು, ಅದಕ್ಕೋಸ್ಕರ ವಿಡಿಯೋನೂ ಮಾಡಲಿಲ್ಲ. ಏನು ಲಿಂಗಂತೂ ಕೆಳಗಿತ್ತು, ಅದ್ರ ಮ್ಯಾಗಿಂದ ಏನೋ ಒಂದು ಮುಖಾಫ್ ವಿಡಿಯೋ ಅಷ್ಟೇ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬೇಕು ಅಂತ ತಿಳ್ಕೊತೀನಿ. ಭಾಳ ಪ್ರಯತ್ನ ಮಾಡಿದ್ದೀನಿ ರೀ ಇಷ್ಟೆಲ್ಲ ವಿಡಿಯೋ ಮಾಡಬೇಕಾದ್ರೆ. 4 ದಿನದಿಂದ ನಿದ್ದೆ ಇಲ್ಲ, ಪೂರ ಯಾರೂ ನಿದ್ದೆ ಮಾಡಿಲ್ಲ, ಬರೀ ಗಾಡಿಯೊಳಗೆ ಟ್ರಾವೆಲ್ ಮಾಡೋದು ಆಗೈತಿ. ಸೊ ಈ ಜರ್ನಿ ನಿಮಗೆ ಇಷ್ಟ ಆಗಿರಬೇಕು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಯಾರಾದರೂ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಆನ್ ಮಾಡೋದನ್ನು ಮಡಿಬೇಡ್ರಿ. ಸ್ವಲ್ಪ ಇಲ್ಲಿ ಕುತ್ಕೊಂಡ ಹಂಗೆ ಸ್ವಲ್ಪ ಏನಾರು ಧ್ಯಾನ ಮಾಡಿ ಹೋಗೋಣ ಅಂತ ಕೂತಿದ್ದೀವಿ, ಕೊಂಡೋಣ ಅಂತ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಫೈನಲಿ ನಮ್ಮ ಊರಿಗೆ ಬಂದ್ವಿ. ನಿನ್ನೆ ರಾತ್ರಿ ಓಂಕಾರೇಶ್ವರದಿಂದ ರಾತ್ರಿ 10ಕ್ಕೆ ಬಿಟ್ಟಿದ್ವಿ. ಇವಾಗ ರಾತ್ರಿ 10ಕ್ಕೆ ನಮ್ಮ ಊರಾಗ ಬಂದುಬಿಟ್ಟಿದ್ದೀವಿ. ಇನ್ನೆಲ್ಲರಿಗೂ ಬಾಯ್ ಹೇಳಬೇಕು, ಅವ್ರವ್ರ ಮನೆಗೆ ಕಳಿಸ್ಕೊಡ್ಬೇಕು. ಇನ್ನೇನಿದ್ದು ನಮ್ಮ ಲೆಕ್ಕ ಎಲ್ಲ ಮುಗಿಸ್ಕೋಬೇಕ್ರಿ ನಾವು. ಏನೇನಾಯಿತು, ಎಷ್ಟೆಷ್ಟು ಖರ್ಚಾಯಿತು, ಇನ್ನು ಯಾರ್ಯಾರು ಎಷ್ಟೆಷ್ಟು ಹಾಕಬೇಕು ಅದನ್ನೆಲ್ಲ ಮಾಡಿಕೊಂಡು ನಾವು ಇಲ್ಲಿಂದ ತಮ್ಮ ಮನೆಗೆ ಹೋಗೋರಿದ್ವಿ. ಎಲ್ಲ ಬಿಜಿ ಇದ್ದಾರೆ. ಸೊ ಈ ಒಂದು ಸೀರೀಸ್ ನಿಮಗೆ ಹೆಂಗೆ ಅನಿಸಿತು ಅಂತ ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ಹೇಳಿ. हेंगिತ್ತು ट्रिप नाही हो ह्यात गणेश भाई गिच्ची गेली 980 नाही टोटल हां त्यात मायनस हे करा डीजल हे करेगी 61980 ಟ್ರಿಪ್ನ ನಿಜವಾದ ಹೀರೋರ್ ಇವರ. 8 ದಿನ ಆಯಿತು ಹೆಂಗೆ ಗಾಡಿ ಹೊಡ್ಯಾತಾರಂದ್ರೆ ನಾವೆಲ್ಲೂ ರೂಮ್ ಮಾಡಿಲ್ಲ, ಒಂದೇ ಕಡೆ ರೂಮ್ ಮಾಡಿದ್ದು. ಬಟ್ ಭಾಳ ಅಂದ್ರೆ ಭಾಳ ಹೆಲ್ಪಿಂಗ್ ನೇಚರ್ ಐತ್ರಿ ಅನ್ನರ್ದ ಯೂನಿಸ್ ಬಾಯ್ ಅಂತೇಳಿ. ಬೈ ಥ್ಯಾಂಕ್ ಯು, ನಮ್ಮನ್ನೆಲ್ಲ ಸೇಫಾಗಿ ತಂದು ಮನೆಗೆ ಮುಟ್ಟಿಸಿದ್ದಕ್ಕೆ. ಒಂಚೂರು ನಿದ್ದೆ ಮಾಡಿಲ್ಲ ಅಲ್ರಿ, ನಾವು ನಿದ್ದೆ ಮಾಡಿಲ್ಲ, ನೀವು ಮಾಡಿಲ್ಲ. ಗ್ರೇಟ್ ರೀ, ಗ್ರೇಟ್ ನೀವು. ಗಣೇಶ್ ಬಾಯ್ गुड नाइट ಬಾಯ್ 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 ಬಾಯ್. ಅರೆ ಚೋಟಿ ಬಾಯ್, ಮತ್ತೆ ಸಿಗುವ. ಕೇದಾರ್ ಸರ್ ಬಾಯ್, गुड नाइट ಗುಡ್ ನೈಟ್, ಗುಡ್ ನೈಟ್, ಟೇಕ್ ಕೇರ್. ಅಮರಣ್ಣ ಅಮರಣ್ಣ ಮತ್ತೆ ಯಾವ್ದಾರು ಒಂದು ಟ್ರಿಪ್ ತೆಗೀರಿ, ಜಲ್ದಿ ಭೇಟಿ ಆಗೋನು. 3 ತಿಂಗಳ ಇಲ್ಲಿ ನಂಗೆ ಕಾಶಿ ಯಾತ್ರೆ ಭಾಳ ಬರಿ ಮಾಡ್ಸಿರಿ ನೀವು. ಮತ್ತನ ನಾ ಯಾವತ್ತು ದೇವ್ರ ದರ್ಶನ ಮಾಡಿರ್ಕಿಲ್ಲ. ಹಿಂಗ ಸೋಮನಾಥ್ ಮತ್ತು ರಾಮೇಶ್ವರ್, ಸೋಮನಾಥ್ ಮತ್ತೆ ರಾಮೇಶ್ವರ ಪಕ್ಕ ವಾಟ್ ನಂಗೆ 12 ಜ್ಯೋತಿರ್ಲಿಂಗ ಮಾಡ್ಸವ್ರ ನೀವು. 12 ಜ್ಯೋತಿರ್ಲಿಂಗ ಮಾಡೋದು. ನೀವ ಕೇದಾರನ್ನ ಕೂಡಿ ಹೋಗೋದಿಲ್ಲ, ಪಕ್ಕ ಹೋಗೋದು. ತಿರುಪತಿ ಹೋಗೋದಿಲ್ಲ ಮುಂದಿನ ತಿಂಗಳು ಹೇಳ್ತಾನೆ. ತಿರುಪತಿಗೆ ಅದೊಂದು ಕನ್ಸೈತ್ರಿ, ಹೋಗೋಣ. अरे असं का वळाला ओके बाय. चलो 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 बाय बाय बाय. ಸೊ ಮತ್ತೆ ಮುಂದಿನ ಲಾಗ್ದಾಗ ಮತ್ತೊಂದು ಅದ್ಭುತವಾದಂತಹ ಲಾಗ್ ಅನ್ನು ತಗೊಂಡ್ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಬೂಮ್.